ಪುಟ ಟಿವಿ ಆಫ್ ಮಾಡಿ ಹೊರಗಡೆ ಹೋಗಿ ಆಟಾಡು. ಸ್ಕೂಲ್ಸ್ ಇನ್ನೇನು ಶುರುವಾಗಿ ಹೋಗ್ಬಿಡುತ್ತೆ. ಸರಿ, ಎಲ್ಲ ಚೆಕ್ ಲಿಸ್ಟ್ ನೋಡೋಣ, ಎಲ್ಲ ರೆಡಿ ಆಯ್ತಾ ಅಂತ. ಲಂಚ್ ಬ್ಯಾಗ್ ರೆಡಿ, ಲಂಚ್ ಬಾಕ್ಸ್ ರೆಡಿ, ವಾಟರ್ ಬಾಟಲ್ ರೆಡಿ, ಸ್ಕೂಲ್ ಬ್ಯಾಗ್, ಸ್ಕೂಲ್ ಬುಕ್ಸ್ ಆಯಿತು, ಯೂನಿಫಾರ್ಮ್ ಎಲ್ಲ ಟ್ರಯಲ್ ಆಯಿತು, ಚೆಕ್ ಮಾಡಾಯಿತು. ಓಕೆ, ಐ ಚೆಕಪ್ ಬಾಕಿ ಇದೆ. ಕರೆಕ್ಟ್, ನಾಳೆನೇ ಐ ಚೆಕಪ್ಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಬೇಕು ನಾನು. ಇವಾಗ ಮಕ್ಕಳು ಸಮ್ಮರ್ ವೆಕೇಶನಲ್ಲೆಲ್ಲ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿ ಆಚೆ ಈಚೆ ಎಲ್ಲ ಓಡಾಡೋದೆಲ್ಲ ಕಮ್ಮಿ ಮಾಡಿ ನೋಡ್ತಾ ಇರಬೇಕಿದ್ರೆ ಏನಾಗುತ್ತೆ, ಕಣ್ಣಲ್ಲಿ ತೊಂದರೆ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಮೈನಸ್ ನಂಬರ್ ಮಯೋಪಿಯಾ ಬರೋ ರಿಸ್ಕು ಜಾಸ್ತಿ ಇರುತ್ತೆ. ಅದು ಇದೆಯಾ ಇಲ್ಲ ಅಂತ ಮಕ್ಕಳು ಕಂಪ್ಲೇಂಟ್ ಮಾಡೋ ತನಕ, ಸ್ಕೂಲ್ ಶುರು ಆದಮೇಲೆ ಟೀಚರ್ಸ್ ಕಂಪ್ಲೇಂಟ್ ಮಾಡೋ ತನಕ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ್ಲೂ ಸ್ಕೂಲ್ ಶುರು ಆಗೋ ಮುಂಚೆ ನೆನ್ಪಿಟ್ಕೊಳ್ಳಿ, ತಾಯಿಯಾಗಿ ಡಾಕ್ಟರ್ ಆಗಿ ನಾನು ಯಾವಾಗಲೂ ನನ್ನ ಮಗುದು ರಜದಲ್ಲಿ ಒಂದ್ಸಲ ಸ್ಕೂಲ್ ಶುರು ಆಗೋ ಮುಂಚೆ ಕಣ್ಣಿನ ಚೆಕಪ್ ಮಾಡಿಸ್ತೀನಿ. ಅದೇ ಥರ ತಂದೆ ತಾಯಿಯಾಗಿ ನೀವು ಕೂಡ ಮಕ್ಳ ಕಣ್ಣಿನ ಕಾಳಜಿಗೋಸ್ಕರ ಸ್ಕೂಲ್ ಶುರು ಆಗೋ ಮುಂಚೆ ಮಕ್ಕಳದು ಕಣ್ಣಿನ ಚೆಕಪ್ ಮಾಡಿ. ತೊಂದರೆ ಇರೋ ತನಕ ಬರೋ ತನಕ ಕಾಯೋ ಅವಶ್ಯಕತೆ ಇಲ್ಲ. ಧನ್ಯವಾದ.